ಭಾರತದ ವಿರುದ್ಧ ಹೀನಾಯವಾಗಿ ಸೋತ ನಂತರ ಕೋಪಗೊಂಡ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಾಜಾ ಅವರು ಸೋಲಿಗೆ ಮುಖ್ಯವಾದ ಕಾರಣ ಗಿಲ್ ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ. ಭಾರತದ ಬಗ್ಗೆ ಸಿಕಂದರ್ ರಾಜಾ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ನಲ್ಲಿ ಯಾರು T20 ತಂಡದ ನಾಯಕನಾಗಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಟೀಂ ಇಂಡಿಯಾ ಮತ್ತು ಜಿಂಬಾಬ್ವೆ ನಡುವೆ ನಡೆದ ಮೂರನೇ T20 ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 20 ಓವರ್ಗಳಲ್ಲಿ ತನ್ನ 4 ವಿಕೆಟ್ ಅನ್ನು ಕಳೆದುಕೊಂಡು 182 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಜಿಂಬಾಬ್ವೆ ತಂಡ ಭಾರತ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು 23 ರನ್ಗಳಿಂದ ಹೀನಾಯವಾಗಿ ಸೋತಿತು. ಹಾಗೂ ಭಾರತ ತಂಡದ ವಿರುದ್ಧ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಾಜಾ ಅವರು ಮಾತನಾಡುವ ಮೂಲಕ ಮೊದಲ T20 ಪಂದ್ಯವನ್ನು ಗೆದ್ದ ನಂತರ ನಾವು ಭಾರತ ತಂಡವನ್ನು ಬಹಳ ಸುಲಭವಾಗಿ ಸೋಲಿಸಬಹುದು ಎಂದು ಅಂದುಕೊಂಡಿದ್ದು. ಆದರೆ ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾದ ಪ್ರತಿಯೊಬ್ಬ ಆಟಗಾರರು ಈ ರೀತಿ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡುತ್ತಾರೆ ಎಂದು ನಾನು ಕನಸಿನಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ. ಭಾರತದ ಕ್ರಿಕೆಟ್ ದಿಗ್ಗಜರಾಗಿರುವ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನು ನೋಡಿರುವ ನಾವು ಭಾರತದ ಈ ಬಿ ತಂಡವನ್ನು ಬಹಳ ಕೇರ್ಲೆಸ್ ಆಗಿ ತೆಗೆದುಕೊಂಡು ಇದರ ಕಾರಣವೇ ಕಳೆದ 2 ಪಂದ್ಯಗಳಲ್ಲಿ ಈ ತಂಡ ನಮ್ಮ ವಿರುದ್ಧ ಒಂದು ಬೃಹತ್ ಆದ ಟಾರ್ಗೆಟ್ ಅನ್ನು ಬಾರಿಸಿತು. ಮತ್ತು ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ಅವರ ಅತ್ಯುತ್ತಮವಾದ ಬ್ಯಾಟಿಂಗ್ ನ ಜೊತೆಗೆ ಅವರ ಅಪಾಯಕಾರಿಯಾದ ಬೌಲಿಂಗ್ ನ ಮುಂದೆ ಮಂಡಿಯೂರಿದ ನಾವು ಪಂದ್ಯವನ್ನು 23 ರನ್ಗಳಿಂದ ಹೀನಾಯವಾಗಿ ಸೋತು. ಏಕೆಂದರೆ ಭಾರತೀಯ ಬೌಲರ್ ಗಳ ಅದ್ಭುತವಾದ ಬೌಲಿಂಗ್ ನ ಕಾರಣ ನಾವು ಆರಂಭದಲ್ಲೇ ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ಗಳನ್ನು ಕಳೆದುಕೊಂಡಿದ್ದು. ಇಂದು ನಾವು ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣ ಶುಭ್ಮನ್ ಗಿಲ್ ಅವರ ಅಪಾಯಕಾರಿಯಾದ ಬ್ಯಾಟಿಂಗ್. ನಮಗೆ ಆರಂಭದಲ್ಲೇ ಅವರ ವಿಕೆಟ್ ಸಿಕ್ಕಿದ್ದರೆ ಇವತ್ತಿನ ಪಂದ್ಯದ ರಿಸಲ್ಟ್ ಬೇರೆನೆ ಆಗುತ್ತಿತ್ತು. ಇಂದು ನಾವು ಸೋತಿರಬಹುದು, ಆದರೆ ಇನ್ನೂ ಕೂಡ ಭಾರತ ತಂಡ ಈ ಸರಣಿಯನ್ನು ತನ್ನ ಹೆಸರು ಮಾಡಿಕೊಂಡಿಲ್ಲ. ಆದ್ದರಿಂದ ಉಳಿದಿರುವ 2 ಪಂದ್ಯಗಳಲ್ಲಿ ನಾವು ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ಭಾರತ ತಂಡವನ್ನು ಮೊದಲ T20 ಪಂದ್ಯದಲ್ಲಿ ಹೀನಾಯವಾಗಿ ಸೋಲಿಸಿದ ಹಾಗೆ ಮತ್ತೊಮ್ಮೆ ಸೋಲಿಸುತ್ತೇವೆ. ಇದು ಗಿಲ್ ಅವರಿಗೆ ನನ್ನ ಓಪನ್ ಚಾಲೆಂಜ್ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ಜಿಂಬಾಬ್ವೆ ನಡುವಿನ T20 ಸರಣಿಯನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.